ಯಾವ ಶ್ರೀ ವಿಚಾರಸಾಗರ ಗ್ರಂಥದಲ್ಲಿ ಏಳನೇ ತರಂಗದಲ್ಲಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಚ್ಚಲದಾಸಜಿ ಅವರು ಏನ್ ತಿಳಿಸ್ಕೊಡ್ತೇವಂತ ಪ್ರತಿಜ್ಞೆ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಜೀವನ್ ಮುಕ್ತಿ ವಿಧೇಯ ಮುಕ್ತಿ ವರ್ಣನ ಮಾಡ್ತೇವಂತ ಪ್ರತಿಜ್ಞೆ ಮಾಡಿದರೆ, ನಾವು ವಿಷಯ ನಿನ್ನಿನ ದಿವಸ ಎಲ್ಲಿ ನೋಡಿದೆವಪ್ಪ ಅಂತ ಕೇಳಿದ್ರೆ 511ನೇ ಅಂಕ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಪಂಚದೇವತೆಗಳ ಉಪಾಸಕರಿಗೆ ಸಮವಾಗಿಯೇ ಏನಾಗ್ತದಪ್ಪ ಅಂತ ಕೇಳಿದ್ರೆ ಫಲವು ಪ್ರಾಪ್ತವಾಗುತ್ತದೆ. ಎಂಥ ಫಲಪ್ಪ ಅಂದ್ರೆ ಅದು ಬ್ರಹ್ಮಲೋಕ ಫಲ. 5 ದೇವತೆಗಳನ್ನು ಯಾನು ಉಪಾಸನೆ ಮಾಡ್ಯಾರಲ್ಲ, ಅವರಿಗೆ ಏನದಪ್ಪ ಅಂದ್ರೆ ಫಲ ಒಂದೇ. ಉಪಾಸ್ಯ ದೇವತೆ ಭಿನ್ನ ಇರಬಹುದು, ಆದರೂ ಅವ್ರಿಗೆ ಫಲ ಮಾತ್ರ ಒಂದೇ. ಯಾವದದು? ಬ್ರಹ್ಮಲೋಕ. ಬ್ರಹ್ಮಲೋಕನು ಫಲ. 5 ದೇವತೆಗಳು ಯಾರಪ್ಪ ಅಂತ ಕೇಳಿದ್ರೆ ಶಿವ, ವಿಷ್ಣು, ದೇವಿ, ಗಣೇಶ, ಸೂರ್ಯ. ಈ 5 ದೇವತೆಗಳು ಯಾರು ಉಪಾಸನೆ ಮಾಡ್ತಾರಲ್ಲ ಅವರಿಗೆ ಫಲ ಮಾತ್ರ ಒಂದೇ. ಯಾವುದು? ಬ್ರಹ್ಮಲೋಕ. ಹೇಗೆಂದರೆ ಶಾಖಾಭೇದ ಉಪಪಕ್ಷಗಳ ಭೇದ. ಶಾಖಾಭೇದ ಅಂದ್ರೆ ಮತ್ತವ್ರ ಪಕ್ಷಗಳು ಇರ್ತಾವ ಭೇದ. ಹೇಗೆಂದರೆ ಶಾಖಾಭೇದ ಇರುವುದರಿಂದ ಕೆಲವರು ಉದಯ ಕಾಲದಲ್ಲಿ ಹೋಮವನ್ನು ಮಾಡುತ್ತಾರೆ, ಇನ್ನು ಕೆಲವರು ಅನುದಯ ಕಾಲದಲ್ಲಿ. ಅನುದಯ ಅಂದ್ರೆ ಇನ್ನು ಸೂರ್ಯ ಹುಟ್ಟೋಕ್ಕಿಂತ ಮೊದಲ, ಸೂರ್ಯ ಮೂಡೋಕ್ಕಿಂತ ಮೊದಲ ಅನುದಯ ಕಾಲದಲ್ಲಿ ಹೋಮವನ್ನು ಮಾಡುತ್ತಾರೆ. ಆದರೆ ಇಬ್ಬರಿಗೂ ಸಮಾನವಾದ ಫಲವೇ ಹೇಗೆ ಆಗುತ್ತದೆಯೋ? ಅವ್ರು ಸೂರ್ಯೋದಯ ಕಾಲದಲ್ಲೇ ಯಾಕೆ ಮಾಡಲ್ರು, ಸೂರ್ಯ ಹೊಟ್ಟಕ್ಕಿಂತ ಮೊದಲು ಯಾಕೆ ಮಾಡಲ್ರು? ಫಲ ಮಾತ್ರ ಅವರಿಗೆ ಹಂಗ ಫಲವು ಹೇಗೆ ಆಗುತ್ತದೆಯೋ ಅದರಂತೆ ಇಚ್ಛಾಭೇದ ಇರುವುದರಿಂದ. ಯಾಕಂದ್ರೆ ಅವ್ರವ್ರ ಇಚ್ಛಾ, ಒಬ್ರು ಶಿವನ ಉಪಾಸಕರು ಇರ್ತಾರೆ, ಒಬ್ರು ವಿಷ್ಣುವಿನ ಉಪಾಸಕರು, ಒಬ್ರು ದೇವಿ ಉಪಾಸಕರು. ಹಿಂಗವರು ಇಚ್ಛಾಭೇದ ಇರುವುದರಿಂದ 5 ದೇವತೆಗಳಲ್ಲಿ ಯಾರು ಉಪಾಸನೆಯನ್ನು ಮಾಡುವರು ಅವರೆಲ್ಲರಿಗೂ ಬ್ರಹ್ಮಲೋಕವೇ ಏನಾಗ್ತದ? ಪ್ರಾಪ್ತಿಯಾಗುತ್ತದೆ. ಅಲ್ಲಿ ಸಕಲ ಭೋಗಗಳನ್ನು ಭೋಗಿಸಿದ ಆ ನಂತರ ಜ್ಞಾನದ್ವಾರ, ಅವಾಗ ಏನಾಗ್ತದ? ಅವರಿಗೆ ಜ್ಞಾನ ಆಗ್ತದ. ಅವಾಗ ಜ್ಞಾನದ್ವಾರ ಅವರಿಗೆ ವಿಧೇಯ ಮೋಕ್ಷ ಉಂಟಾಗುತ್ತದೆ. ಅಲ್ಲಿ ಎಲ್ಲಪ್ಪ ಅಂದ್ರೆ ಆ ಬ್ರಹ್ಮಲೋಕದಲ್ಲಿ ಎಲ್ಲ ಭೋಗಗಳನ್ನು ಭೋಗಿಸಿದ ನಂತರ ಮುಂದೆ ಮಹಾಪ್ರಳಯ ಅಂತ ಬರ್ತದೆ. ಆ ಮಹಾಪ್ರಳಯದಲ್ಲಿ ಆ ಬ್ರಹ್ಮಲೋಕನೂ ಪ್ರಳಯ ಆಗ್ತದಲ್ಲಿ. ಅದಕ್ಕೆ ಆ ಬ್ರಹ್ಮನೊಡನೆ ಇವ್ರು ಏನಾಗ್ತಾರಪ್ಪ ಅಂತ ಕೇಳಿದ್ರೆ, ಜ್ಞಾನಾನಂತರ ಜ್ಞಾನದ್ವಾರ ಏನಾಗ್ತಾರಪ್ಪ ಅಂತ ಕೇಳಿದ್ರೆ ಅವರಿಗೆ ವಿಧೇಯ ಮೋಕ್ಷ ಉಂಟಾಗುತ್ತದೆ. ಓಂ ನಮಃ ಶಿವಾಯ. ಎಲ್ಲರೂ ಕೇಳಿಸ್ತಾರ ಪೂರ? ಕೇಳಿಸ್ತದ್ರಿಪ್ಪ ಅವ್ರು. ಈ ಕಾಂಪ್ರೆಸ್ ಕಾಲದವ್ರು ಕೇಳಿಸ್ತದಿಲ್ರಿಪ್ಪ? ಓಂ ನಮಃ ಶಿವಾರಿ. ಹಾ ನೋಡ್ರಿ, ಏನಂತಾರೆ ಇಲ್ಲಿ, ಒಬ್ಬ ಯದ್ಯಪಿಗಾರ ಸಂಶಯ ಮಾಡ್ತಾನ್ರಿ. ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ, ವಿಷ್ಣು ಮೊದಲಾದವರ ಉಪಾಸನೆಯಿಂದ ವೈಕುಂಠ ಮೊದಲಾದ ಲೋಕಗಳ ಪ್ರಾಪ್ತಿಯನ್ನು ಪುರಾಣದಲ್ಲಿ ಹೇಳಿರುತ್ತದೆ. ನಾವು ಪುರಾಣದಲ್ಲಿ ವಿಷ್ಣುವಿನ ಉಪಾಸನೆ ಮಾಡಿದವರಿಗೆ ವೈಕುಂಠ ಪ್ರಾಪ್ತ ಆಗ್ತದಂತ ನಾವು ಕೇಳ್ಕೊಂಡ್ ಬಂದಿದ್ದೆವು. ಬಿಟ್ಟು ನೀವು ಏನ್ ಮಾಡ್ತೀರಿ? ಹೊರತು ಬ್ರಹ್ಮಲೋಕದ ಪ್ರಾಪ್ತಿಯನ್ನು ಹೇಳಿರುತ್ತಿರುವಿರಿ ಅಲ್ಲ. ನಾವು ಪುರಾಣದಲ್ಲೂ ಕೇಳ್ಕೊಂಡ್ ಬಂದಿದ್ದೆವು, ವಿಷ್ಣುವಿನ ಉಪಾಸನೆ ಮಾಡೋದ್ರಿಂದ ವೈಕುಂಠ ಲೋಕ ಪ್ರಾಪ್ತ ಆಗ್ತದಂತ ಅಲ್ಲಿ ಕೇಳಿವಿ ನಾವು.
ನೀವು ಬ್ರಹ್ಮಲೋಕದ ಪ್ರಾಪ್ತಿಯನ್ನು ಹೇಳಿ ಅಲ್ಲಿ ಹೇಳಿರುವುದಿಲ್ಲವಲ್ಲ, ಪುರಾಣದಲ್ಲಿ ಹಂಗೆ ಹೇಳಿಲ್ಲ. ಅಲ್ಲಿ ವೈಕುಂಠ ಲೋಕೆ ಆಗ್ತದಂತ ಹೇಳ್ಯಾರ, ಅಲ್ಲಿ ಕೇಳಿವಿ. ನೀವ್ ಹೇಳೋದಕ್ಕ ಅದಕ್ಕೆ ವಿರುದ್ಧ ಆಗ್ತದಲ್ರಿ ಅಂತನವ ಯಾರು ಯದ್ಯಪಿಗಾರ. ಅವಾಗಲೂ ನಾವು ಕೇಳ್ಕೊಂಬಂದಿದ್ದೆವು, ಅಲ್ಲಿ ಹಿಂಗ್ ಹೇಳ್ಯಾರ, ಮತ್ತ ಅಲ್ಲಿ ಹಿಂಗ್ ಬ್ರಹ್ಮಲೋಕ ಆಗ್ತದಂತ ಅಲ್ಲಿ ಹೇಳಿಲ್ಲ ಅವರು. ಮತ್ತ ಬ್ರಹ್ಮಲೋಕ ಪ್ರಾಪ್ತ ಆಗ್ತಿತ್ತಂದ್ರೆ ಅಲ್ಲಿ ಹೇಳ್ಬೇಕಾಗಿತ್ತು. ಅಲ್ಲಿ ವೈಕುಂಠ ಲೋಕ ಪ್ರಾಪ್ತ ಆಗ್ತದಂತ ಹೇಳ್ಯಾರ. ನೀವು ಹೇಳೋದಕ್ಕ ಅಲ್ಲಿ ಕೇಳೋದಕ್ಕ ವಿರುದ್ಧ ಆಗ್ತದಲ್ರಿ ಅಂತ ಹಿಂಗೆ ಶಂಕ ಮಾಡಿದ್ರೆ, ತಥಾಪಿ ಸಮಾಧಾನಕಾರ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ವಿಧೇಯ ಮುಕ್ತಿಗೆ ಅಧಿಕಾರಿಗಳಾದ ಆ ವಿಧೇಯ ಮುಕ್ತಿಗೆ ಅಧಿಕಾರಿಗಳಾದ ಉತ್ತಮ ಉಪಾಸಕರೆಲ್ಲರೂ ದೇವಯಾನ ಮಾರ್ಗದಿಂದ ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ. ಆದರೆ ಆ ಒಂದೇ ಬ್ರಹ್ಮಲೋಕವು ಇರುವುದು, ಅದು ಒಂದೇ ಬ್ರಹ್ಮಲೋಕವು ವೈಷ್ಣವ ಉಪಾಸಕರಿಗೆ ವೈಕುಂಠ ರೂಪವಾಗಿ ತೋರುತ್ತದೆ. ಇರುವುದು ಬ್ರಹ್ಮಲೋಕೆ ಅದು. ಆದ್ರ ಈ ವಿಷ್ಣು ಉಪಾಸಕರಿಗೆ ಹೆಂಗಾಗಿತ್ತು ನೋಡು, ಹೆಂಗ್ ಕಾಣಿಸ್ತದ ಅವರಿಗೆ ವೈಕುಂಠ. ಒಂದೇ ಬ್ರಹ್ಮಲೋಕವು ವೈಷ್ಣವ ಉಪಾಸಕರಿಗೆ ವೈಕುಂಠ ರೂಪವಾಗಿ ತೋರುತ್ತದೆ. ಅದು ಇರುವುದು ಬ್ರಹ್ಮಲೋಕದ, ಇವ್ರ ದೃಷ್ಟಿ ಹಂಗಿರೋದ್ರಿಂದ ಅವ್ರಿಗೆ ಹಂಗಾಗಿ ತೋರ್ತದದು. ಅದು ಬ್ರಹ್ಮಲೋಕವೇ. ಮತ್ತು ಆ ಲೋಕದಲ್ಲಿ ವಾಸ ಮಾಡುವವರೆಲ್ಲರೂ ಅವನಿಗೆ ಚತುರ್ಭುಜ ಪಿತಾಂಬರಧಾರಿಗಳಾಗಿ ತೋರುತ್ತಾರೆ. ಅವನ ದೃಷ್ಟಿ ಒಳಗ ಅದನ್ನೇ ಇರೋಣದ್ರಿಂದ ಅವ್ರಿಗೆ ಹಂಗೆ ಆಗಿ ತೋರ್ತದದು, ಬ್ರಹ್ಮಲೋಕ ಇದ್ರು ಸಹಿತ. ಮತ್ತು ತಾನು ಕೂಡ ಚತುರ್ಭುಜ ಮೂರ್ತಿಯಾಗುತ್ತಾನೆ. ಈ ಉಪಾಸಕನು ಸಹಿತ ಏನಾಗ್ತಾನ, ತಾನು ಚತುರ್ಭುಜ ಮೂರ್ತಿಯಾಗುತ್ತಾನೆ. ಅದರಂತೆ ಶೈವ ಉಪಾಸಕರಿಗೂ, ಶೈವ ಅಂದ್ರೆ ಶಿವನ ಉಪಾಸಕರು, ಶೈವ ಉಪಾಸಕರು ಕೂಡ ಆ ಬ್ರಹ್ಮಲೋಕವೇ ಶಿವಲೋಕವಾಗಿ ಪ್ರತೀತವಾಗುತ್ತದೆ ಅವರಿಗೆ ಸಹಿತ. ಅದು ಹೆಂಗ ಶಿವಲೋಕ, ಅದು ಬ್ರಹ್ಮಲೋಕವೇ. ಯಾಕಂದ್ರೆ ಆ ಉಪಾಸಕರ ದೃಷ್ಟಿ ಅದೇ ಇರೋಣದರಿಂದ ಆ ಬ್ರಹ್ಮಲೋಕ ಇದ್ರು ಸಹಿತ ಅವ್ರಿಗೆ ಹಂಗ ಕಾಣಿಸ್ತದದು. ಈಗ ನೋಡ್ರಿ, ದಾರಿ ಒಳಗೆ ಒಬ್ಬ ಹೆಣ್ಮಕ್ಳನ್ನ ಎತ್ತೇಳಂದ್ರ ಅವ್ರವ್ರ ದೃಷ್ಟಿ ಏನದ ಹಂಗ ಹಚ್ಕೊಂಡ್ ಬಿಡ್ತಾರ ಅವರು. ಒಂದು ಹುಲಿ ಬತ್ತಪ್ಪ, ಹುಲಿಗೆ ಏನ್ ಕಾಣಿಸ್ತದ ಹೆಣ್ಮಗಳು, ನನ್ನ ಆಹಾರ ಅಂತದು. ಒಬ್ಬ ಕಾಮಿಕ ಪುರುಷ ಬಂದ ನನ್ನ ಭೋಗದ ವಸ್ತು ಅದಂದವ. ಇನ್ನೊಬ್ಬ ತಂದೆಯ ದೃಷ್ಟಿಯಲ್ಲಿ ಮಗಳಾಗಿ, ತಮ್ಮನ ದೃಷ್ಟಿಯಲ್ಲಿ ಅಕ್ಕಾಗಿ, ದೃಷ್ಟಿಕೋನ ಬೇರೆ ಇರೋಣದ್ರಿಂದ ಅದು ಒಂದೇ ಒಂದು ಹ್ಯಾಂಗದನೋ, ಬೇರೆ ಬೇರೆ ಇಲ್ಲದು. ಆದ್ರೆ ದೃಷ್ಟಿಗಳು ಭಿನ್ನ ಇರೋಣದರಿಂದ ಅದು ಹೆಂಗಾಗ್ತದಪ್ಪ ಅಂತ ಕೇಳಿದ್ರೆ, ಶೈವ ಉಪಾಸಕರಿಗೂ ಕೂಡ ಆ ಬ್ರಹ್ಮಲೋಕವೇ ಶಿವಲೋಕವಾಗಿ ಪ್ರತೀತವಾಗುತ್ತದೆ. ಮತ್ತು ತನ್ನ ಸಹಿತವಾಗಿ ಆ ಲೋಕವಾಸಿಗಳೆಲ್ಲರೂ ತ್ರಿನೇತ್ರ ಮೂರ್ತಿಗಳಾಗಿ, ಶಿವನಿಗೆ ಮೂರು ಕಣ್ಣದವಲ್ಲ ಹಂಗ ತ್ರಿನೇತ್ರ ಮೂರ್ತಿಗಳಾಗಿ ತೋರುತ್ತಾರೆ. ಈ ರೀತಿಯಿಂದ ಸರ್ವ ಉಪಾಸಕರಿಗೂ ಬ್ರಹ್ಮಲೋಕ ಒಂದೇ ತಮ್ಮ ತಮ್ಮ ಉಪಾಸ್ಯ ದೇವತೆಯ ಲೋಕವಾಗಿ ತೋರುತ್ತದೆ. ಅದು ಇರುವುದು ಬ್ರಹ್ಮಲೋಕ ಒಂದೇ ತಮ್ಮ ತಮ್ಮ ಉಪಾಸ್ಯ ದೇವತೆಯ ಏನಾಗಿ ಲೋಕವಾಗಿ ತೋರುತ್ತದೆ. ಯಾಕಂದರೆ ನೇಮವು ಈ ಪ್ರಕಾರವಿರುತ್ತದೆ. ನೇಮ ಹೆಂಗದಪ್ಪ ಅಂತ ಕೇಳಿದ್ರೆ, ದೇವಯಾನ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, 548. ಏನಂತಾರಪ್ಪ ಅಂತ ಕೇಳಿದ್ರೆ ಪಂಡಿತ ಪೀತಾಂಬರಜಿಯವರು ದೇವಯಾನ ಅಂದ್ರೆ ಎದಕ್ಕಂತಾರ ಅನ್ನೋದು ಹೇಳ್ತಾರ ಅವರು.
ದೇವಯಾನ ಎಷ್ಟು ಮಾರ್ಗವಂದ್ರೆ ಒಂದನೇದ್ದು ದೇವಯಾನ, ಎರಡನೇದ್ದು ಪಿತೃಯಾನ, ಮೂರನೇದ್ದು ಇನ್ನ ಜಾಯಸ್ಸು ಮ್ರೇಯಸ್ಸು. ಈ ರೀತಿಯಿಂದ ಸಂಸಾರದ ಮಾರ್ಗಗಳು 3 ಇರುತ್ತವೆ. ಸಂಸಾರದ ಮಾರ್ಗ ಎಷ್ಟಪ್ಪ ಅಂದ್ರೆ 3. ಒಂದನೇದ್ದು ದೇವಯಾನ, ಎರಡನೇದ್ದು ಪಿತೃಯಾನ, ಮೂರನೇದ್ದು ಜಾಯಸ್ಸು ಮ್ರೇಯಸ್ಸು. ಈ ರೀತಿಯಿಂದ ಸಂಸಾರದ ಮಾರ್ಗಗಳು 3 ಇರುತ್ತವೆ. ಅದು ಒಂದನೇದ್ದು ದೇವಯಾನ ಅನ್ನೋದು ಯಾವುದು ಅಂದ್ರೆ ಅದು ಹೇಳ್ತಾರೆ. ಈಗ ಒಂದನೇ ಕಡ ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಬ್ರಹ್ಮಲೋಕಕ್ಕೆ ಹೋಗುವ ಮಾರ್ಗವು ದೇವಯಾನ ಮಾರ್ಗವಿರುತ್ತದೆ. ಏನ್ರಿ ದೇವಯಾನ ಮಾರ್ಗ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ, ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಬ್ರಹ್ಮಲೋಕಕ್ಕೆ ಹೋಗುವ ಮಾರ್ಗವು ದೇವಯಾನ ಮಾರ್ಗವಿರುತ್ತದೆ. ಇದಕ್ಕೆ ಅರ್ಚ ಮಾರ್ಗವೆಂತಲೂ ಕೂಡ ಹೇಳುತ್ತಾರೆ. ಇದೇ ಮಾರ್ಗಕ್ಕೆ ಇನ್ನೊಂದು ಪರ್ಯಾಯ ಏನಂತರೂ ಅರ್ಚ ಮಾರ್ಗವೆಂತಲೂ ಕೂಡ ಹೇಳುತ್ತಾರೆ. ಮತ್ತು ಇನ್ನು ಎರಡನೇದ್ದು ಯಾವುದು? ಪಿತೃಯಾನ. ಪಿತೃಯಾನ ಎದಕ್ಕಂತಾರಪ್ಪ ಅಂತ ಕೇಳಿದ್ರ, ಚಂದ್ರಮಂಡಲವನ್ನು ಭೇದಿಸಿಕೊಂಡು ಇಂದ್ರಲೋಕ ರೂಪ ಬ್ರಹ್ಮಲೋಕಕ್ಕೆ ಹೋಗುವ ಮಾರ್ಗವು ಪಿತೃಯಾನ ಮಾರ್ಗವಿರುತ್ತದೆ. ಇದಕ್ಕೇನೆ ಧೂಮ ಮಾರ್ಗವೆಂತಲೂ ಕೂಡ ಕರೆಯುತ್ತಾರೆ. ಇದಕ್ಕೆ ಇನ್ನೊಂದು ಪರ್ಯಾಯ ಪದ ಏನಿಟ್ರಪ್ಪ ಅಂತ ಕೇಳಿದ್ರೆ ಧೂಮ ಮಾರ್ಗವೆಂತಲೂ ಕೂಡ ಕರೆಯುತ್ತಾರೆ. ಮತ್ತು ಇನ್ನು ಮೂರನೇದ್ದು ಯಾವ? ಜಾಯಸ್ಸು ಮ್ರೇಯಸ್ಸು. ಅದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ, ಪುನಃ ಜನ್ಮ ಮೃತ್ಯುವಿಗೆ ಕಾರಣವಾದ ಮೃತ್ಯು ಲೋಕದಲ್ಲಿ ಬರುವಂಥ ಮಾರ್ಗಕ್ಕೆ ಮೂರನೆಯದಾದ ಯಾವುದಪ್ಪ ಅಂದ್ರೆ ಜಾಯಸ್ಸು ಮ್ರೇಯಸ್ಸು ಮಾರ್ಗವಿರುತ್ತದೆ. ಈ 3 ಸಂಸಾರದ ಮಾರ್ಗಗಳಾಗಿರುತ್ತವೆ. ಮತ್ತು 4ನೆಯದು ಯಾವ? ಬ್ರಹ್ಮಜ್ಞಾನವಿರುವುದು. 4ನೇದ್ದು ಯಾವುದು? ಬ್ರಹ್ಮಜ್ಞಾನ ರೂಪ ಮಾರ್ಗವಿರುವುದೋ ಅದು ಮೋಕ್ಷ ಮಾರ್ಗವಿರುತ್ತದೆ. 4ನೇದ್ದು ಬ್ರಹ್ಮಜ್ಞಾನ ರೂಪ ಏನಂತಾರೆ ಅದಕ್ಕೆ? ಬ್ರಹ್ಮಜ್ಞಾನ ರೂಪ ಮಾರ್ಗವಿರುವುದು ಅದು ಮೋಕ್ಷ ಮಾರ್ಗವಿರುತ್ತದೆ. ದೇವಯಾನದ ಮ್ಯಾಗ ಕೊಟ್ಟಿರ್ ನೋಡ್ರಿ. ದೇವಯಾನ ಏನಂತಾರಿ? ಮಾರ್ಗವನ್ನು ಬಿಟ್ಟು ಅನ್ಯ ಮಾರ್ಗದಿಂದ ಯಾರು ಹೋಗುತ್ತಾರೆಯೋ ಅವರು ಸಂಸಾರದಲ್ಲಿ ಬರಬೇಕಾಗುತ್ತದೆ. ಏನಂತಾರಿ? ಮಾರ್ಗವನ್ನು ಬಿಟ್ಟು ಅನ್ಯ ಮಾರ್ಗದಿಂದ ಯಾರು ಹೋಗುತ್ತಾರೆಯೋ ಅವರು ಸಂಸಾರದಲ್ಲಿ ಬರಬೇಕಾಗುತ್ತದೆ. ಮಾರ್ಗ ತಪ್ಪಂದ್ರೆ ಮತ್ತೆ ಆ ಊರೇ ಸಿಗುವುದಿಲ್ಲ. ಇಂದ ಎಲ್ಲಿ ಹೋಗ್ಬೇಕಂತ ಅದು ತಪ್ಪಿ ಹೋಯ್ತು, ಹಾದಿ ತಪ್ಪಂದ್ರೆ. ಮತ್ತು ಬ್ರಹ್ಮಲೋಕಕ್ಕೆ ದೇವಯಾನ ಮಾರ್ಗವು ಒಂದೇ ಇರುತ್ತದೆ. ಆದ್ದರಿಂದ ವಿಧೇ ಮೋಕ್ಷಕ್ಕೆ ಯೋಗ್ಯರಾದ ಉಪಾಸಕರೆಲ್ಲರೂ ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ. ಬ್ರಹ್ಮಲೋಕದಲ್ಲಿ ಇಂಥ ಅದ್ಭುತ ಮಹಿಮಾ ಇರುತ್ತದೆ. ಏನಿರುತ್ತದಪ್ಪ ಅಂತ ಕೇಳಿದ್ರೆ, ಉಪಾಸಕರ ಇಚ್ಛಾನುಸಾರ ಸಕಲ ಸಾಮಗ್ರಿ ಸಹಿತವಾಗಿ ಆ ಬ್ರಹ್ಮಲೋಕವೇ ಅವರಿಗೆ ಪ್ರತೀತವಾಗುತ್ತದೆ. ಇಚ್ಛಾನುಸಾರ ಏನು ಇಚ್ಛಾ ಮಾಡ್ತಾರದು ಬಂದು ನೆತ್ತು ಬಿಡೋದು ಮುಂದೆ. ಇಚ್ಛಾನುಸಾರ ಸಕಲ ಸಾಮಗ್ರಿ ಸಹಿತವಾಗಿ ಆ ಬ್ರಹ್ಮಲೋಕವೇ ಅವರಿಗೆ ಪ್ರತೀತವಾಗುತ್ತದೆ. ಈ ರೀತಿಯಿಂದ 5 ದೇವತೆಗಳ ಉಪಾಸಕರಿಗೆ ಸಮವಾದ ಫಲವು ಪ್ರಾಪ್ತವಾಗುತ್ತದೆ. ಉಪಾಸಕರು 5 ಮಂದಿ ಅವ್ರು ಏನದಾರಲ್ಲ ಅವರಿಗೆ
ಫಲ ಮಾತ್ರ ಹೆಂಗ್ತದ್ರಿ, ಸಮವಾದ, ಹೆಚ್ಚು ಕಡಿಮೆ ಇಲ್ಲ. ಅವನಿಗೆ ಹೆಚ್ಚ ಇವನಿಗೆ ಕಮ್ಮ ಹಿಂಗ ಭೇದಿಲ್ಲಲ್ಲಿ, ಒಂದೇ ಫಲ ಸಮವಾಗಿ ಆ ಬ್ರಹ್ಮಲೋಕವೇ ಅವರಿಗೆ ಪ್ರತೀತವಾಗುತ್ತದೆ. ಈ ರೀತಿಯಿಂದ 5 ದೇವತೆಗಳ ಉಪಾಸಕರಿಗೆ ಸಮವಾದ ಫಲವು ಪ್ರಾಪ್ತವಾಗುತ್ತದೆ. ಇನ್ನು 512ನೇ ಅಂಕ ಏನಂತಾರ್ರಿ? ಒಬ್ಬ ಪರಮಾತ್ಮನಲ್ಲಿಯೇ ಅನೇಕ ನಾಮರೂಪಗಳು ಸಂಭವಿಸುತ್ತವೆ. ಒಬ್ಬ ಪರಮಾತ್ಮನಲ್ಲಿಯೇ ಅನೇಕ ನಾಮರೂಪಗಳು ಸಂಭವಿಸುತ್ತವೆ. ಇದರಲ್ಲಿ ಈ ರೀತಿ ಸಂಶಯ ಉಂಟಾಗುತ್ತದೆ. ಏನಪ್ಪಾ ಅಂದ್ರೆ, 5 ದೇವತೆಗಳ ನಾಮರೂಪಗಳು ಬೇರೆ ಬೇರೆ ಬೇರೆಯಾಗಿರುವುದನ್ನು ಹೇಳಿ ಮತ್ತೆ ಈಶ್ವರನು ಒಬ್ಬನೇ ಇದ್ದಾನೆ ಎಂದು ಹೇಳುತ್ತಾರೆ. ಏನಂತಾರ್ರಿ? ಐದು ದೇವತೆಗಳ ನಾಮರೂಪಗಳು ಬೇರೆ ಬೇರೆಯಾಗಿರುವುದನ್ನು ಹೇಳಿ, ಅವನ ಹೆಸರು ಬೇರೆ ಅದರ ರೂಪ ಬೇರೆ, ಹಿಂಗೆ ಹೇಳಿ ಮತ್ತೆ ಈಶ್ವರನು ಒಬ್ಬನೇ ಇದ್ದಾನೆ ಎಂದು ಹೇಳುತ್ತಾರೆ. ಆದರೆ ಒಬ್ಬ ಈಶ್ವರನಿಗೆ ಅನೇಕ ರೂಪಗಳು ಸಂಭವಿಸುವುದಿಲ್ಲವಲ್ಲ ಎಂದು ಮಾಡಿದ ಸಂಶಯಕ್ಕೆ ಈ ರೀತಿ ಸಮಾಧಾನವನ್ನು ಹೇಳುತ್ತಾರೆ. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಪರಮಾರ್ಥದಿಂದ ಅಂದ್ರಿ ಯಾರು ಯಾಚರ ಅದಾರ ಇಲ್ರಿ, ಒಬ್ಬರ್ರಿ. ಪರಮಾರ್ಥದಿಂದ ಅಂದ್ರೆ ಸತ್ಯವಾಗಿ ಏನ್ರಿ? ಪರಮಾರ್ಥದಿಂದ ನಾಮರೂಪಗಳಾವವು ಪರಮಾತ್ಮನಲ್ಲಿ ಇರುವುದೇ ಇಲ್ಲ. ಸತ್ಯವಾಗಿ ನಾಮರೂಪಗಳು ಪರಮಾತ್ಮನಲ್ಲಿ ಇಲ್ಲೇ ಇಲ್ಲವೋ, ಇರುವುದೇ ಇಲ್ಲ. ಮಂದ ಬುದ್ಧಿ ಉಳ್ಳವರಿಗೆ ಅಂದ್ರ ಉಪಾಸನೆಯನ್ನು ಮಾಡುವುದಕ್ಕೋಸ್ಕರ, ಮಂದ ಬುದ್ಧಿ ಉಳ್ಳವರು ಯಾನೂ ಇಲ್ಲ ಅಂದ್ರೆ ಅವ್ರು ನಂಬಂಗಿಲ್ಲ. ಅಂದ್ರೆ ಇಲ್ಲ, ದೇವ್ರೇ ಇಲ್ಲ ಅಂತಾರ ಅವ್ರು. ಯಾನೂ ಇಲ್ಲ ಅಂದ್ರೆ ದೇವ್ರೇ ಇಲ್ಲ, ನಮಗೇನ್ರಿ ಆಕಾರ ಬೇಕಂತಾರ ಅವರು. ಯಾರು? ಮಂದ ಬುದ್ಧಿ ಉಳ್ಳವರಿಗೆ ಉಪಾಸನೆಯನ್ನು ಮಾಡುವುದಕ್ಕೋಸ್ಕರ ನಾಮರೂಪ ರಹಿತನಾದ ಪರಮಾತ್ಮನಿಗೆ ಮಾಯೆಯಿಂದ ರಚಿತವಾದ ಕಲ್ಪಿತ, ನೋಡ್ರಿ ಎಷ್ಟು ಪದಗಳು, ನಾಮರೂಪ ರಹಿತನಾದ ಪರಮಾತ್ಮನಿಗೆ ಮಾಯೆಯಿಂದ, ಮಾಯೆ ಅಂದ್ರೆ ಮೊದಲು ಅದನ್ನು ಇಲ್ಲುದ್ದ, ಅದನ್ನ ಆರೋಪ ಮಾಡಿಕೊಂಡು ಕಲ್ಪನಾ ಮಾಡಿಕೊಂಡು ಮಾಯೆಯಿಂದ ರಚಿತವಾದ, ಮಾಯಾ ರಚಿತ ಹೆಂಗಿರ್ತಾವ ಎಲ್ಲ ಅವು ಅಂತವೇ ಇರ್ತಾವು. ಮಾಯೆಯಿಂದ ರಚಿತವಾದ ಕಲ್ಪಿತ. ಕಲ್ಪಿತ ಅಂದ್ರಿ ಪ್ರತಿಬಿಂಬ ಅಲ್ರ, ಪ್ರತಿಬಿಂಬ ಕಲ್ಪಿತ. ಕಲ್ಪಿತ ಅಂದ್ರೆ ಜೋ ಹೋವೇನೆ, स्वप्न पदार्थ की न्यायी भ्रांति से भासते सो कल्पित कहे. ಸ್ವಪ್ನ ಪದಾರ್ಥ ಹೆಂಗ್ ತೋರ್ತಾವ ಹಂಗ್ ತೋರ್ತದ. ಒಳ್ಳೆ ಅದ ಏನದು ಸ್ವಪ್ನ ಪದಾರ್ಥ ಇಲ್ಲದೆ ತೋರ್ತದ, ಹಾಂಗಿದು ಸಹಿತ ಕಲ್ಪಿತ. ಕಲ್ಪಿತ ನಾಮರೂಪಗಳನ್ನು ಹೇಳಿರುತ್ತಾರೆ. ಕಲ್ಪಿತ ನಾಮರೂಪ ಇಲ್ಲ, ಆದ್ರೂ ಆರೋಪ ಮಾಡಿ ಹೇಳುದು. ಈಗ ನೋಡಿ, ಒಂದು ಕೂಸು ಹುಟ್ಟುತ್ತಂದ್ರೆ ಕೂಸಿಗೆ ಯಾವ ಹೆಸರು ಅವೇನ್ರಿ? ಮೊದಲ
ಕೂಸಿಗೆ ಹೆಸರಿಲ್ಲ, ಆದ್ರೂ ಕಲ್ಪನಾ ಮಾಡಿಡ್ತಾರಿಲ್ಲ. ಕಲ್ಪನೆ ಮಾಡಿ ಇಡೋದ್ರ. ಹಾ, ಹೆಸರಿಲ್ಲದ ಕೂಸಿಗೆ ಹೆಸರು ಇಡ್ತೀರಿ ಅಂದ್ರೆ ಲತ್ತಿ ಹಾಕ್ತಾರ ಬೆನ್ನಾಗ ದಬ್ ದಬ್. ಗುದ್ದೆ ಅವೇನು ಗುಗ್ಗುರ್ ತಿನ್ನಿಸ್ತಾರ. ಎಂತ ಗುಗ್ಗುರಿ ಅವು, ಹೌದ್ರಿ. ಗುಗ್ಗುರಿ ಎಂತವು. ಬಾಯಲಿಂದ ಹೇಳಕ್ ಕೂಡ ಸಾಯಪ್ಪ ಅಂತ ಗುಗ್ಗುರ್ ತಿನ್ನಿಸ್ತಾರ. ಯಾಕಂದ್ರೆ ಇಲ್ಲದ ಕೆಸರು ಇಟ್ಟಿ ಅಂದ್ರೆ ಇಂಥ ಗುಗ್ಗುರಿ ತಿನ್ನುನಿ ಅಂತ. ಹಾ, ಇಲ್ಲದ ಕೆಸರ ಆದ್ರೆ ಹೆಸರು ಇಡ್ಲಗತಿಯಲ್ಲ, ಅದಕ್ಕೆ ಲತ್ತಿನೂ ತಿನ್ನು, ಇಂಥ ಹೊಲಸು ಗುಗ್ರಿನೂ ತಿನ್ನು. ಅದಕ್ಕ ಏನ್ರಿ, ನಾಮರೂಪರಹಿತನಾದ ಪರಮಾತ್ಮನಿಗೆ ಮಾಯೆಯಿಂದ ರಚಿತವಾದ ಕಲ್ಪಿತ ನಾಮರೂಪಗಳು ಸಂಭವಿಸುತ್ತವೆ. ಸುಳ್ಳೆ, ಹಂಗದ ಹಿಂಗದ ಕಲ್ಪನಾ ಮಾಡೋದು ಒಟ್ಟು. ಈ ರೀತಿಯಿಂದ ಸರ್ವ ಪುರಾಣ ವಾಕ್ಯಗಳಲ್ಲಿರುವ ವಿರೋಧವು ದೂರವಾಗುತ್ತದೆ. ಮತ್ತು ಇನ್ನ 513ನೇ ಅಂಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಕಾರಣ ಬ್ರಹ್ಮದ ಉಪಾಸನೆಯು ಗ್ರಹಣದಲ್ಲಿ ಹಾಗೂ ಕಾರ್ಯ ಬ್ರಹ್ಮದ ಉಪಾಸನೆಯ ತ್ಯಾಗದಲ್ಲಿ ಸಕಲ ಪುರಾಣಗಳ ತಾತ್ಪರ್ಯವಿರುತ್ತದೆ. ಏನಂತಾರೆ, ಕಾರಣ ಬ್ರಹ್ಮದ ಉಪಾಸನೆಯು ಗ್ರಹಣದಲ್ಲಿ ಹಾಗೂ ಕಾರ್ಯಬ್ರಹ್ಮದ ಉಪಾಸನೆಯ ತ್ಯಾಗದಲ್ಲಿ ಸಕಲ ಪುರಾಣಗಳ ತಾತ್ಪರ್ಯವಿರುತ್ತದೆ. ಕಾರಣ ಬ್ರಹ್ಮದ ಉಪಾಸನೆ ಮಾಡ್ರಿ, ಕಾರ್ಯ ಬ್ರಹ್ಮದ ತ್ಯಾಗ ಮಾಡ್ರಿ ಅಂತ ಸಕಲ ಪುರಾಣಗಳ ತಾತ್ಪರ್ಯವಿರುತ್ತದೆ. ಏನ್ ಹೇಳ್ತಾರೆ ನೋಡ್ರಿ, ಪುರಾಣ ವಾಕ್ಯಗಳಲ್ಲಿರುವ ವಿರೋಧಾಂಶಕ್ಕೆ ಮುಖ್ಯ ಸಮಾಧಾನವು ಈ ಪ್ರಕಾರವಿರುತ್ತದೆ. ಏನ್ರಿ, ಪುರಾಣ ವಾಕ್ಯಗಳಲ್ಲಿರುವ ವಿರೋಧಾಂಶಕ್ಕೆ ಮುಖ್ಯ ಸಮಾಧಾನವು ಈ ಪ್ರಕಾರವಿರುತ್ತದೆ. ವಿಷ್ಣು, ಶಿವ, ಗಣೇಶ, ದೇವಿ ಹಾಗೂ ಸೂರ್ಯ ಇವರಿಂದ ಮೊದಲ್ಗೊಂಡು ಎಷ್ಟು ಒಬ್ಬೊಬ್ಬರ ನಾಮಗಳಿರುವವು ಅವೆಲ್ಲವೂ ಕಾರಣ ಬ್ರಹ್ಮದ ನಾಮಗಳಿರುವವು. ಏನ್ 5 ದೇವತೆಗಳದಾವಲ್ಲ, ಇವೆಲ್ಲ ಕಾರಣ ಬ್ರಹ್ಮದ ನಾಮಗಳು. ಮತ್ತು ಅವೆಲ್ಲವೂ ಕಾರ್ಯ ಬ್ರಹ್ಮದ ನಾಮಗಳು. ಉಳಿದುದೆಲ್ಲ ಕಾರ್ಯಬ್ರಹ್ಮದ ನಾಮಗಳು ಕೂಡ ಆಗಿರುತ್ತವೆ. ಹೇಗೆಂದರೆ, ಮಾಯಾ ವಿಶಿಷ್ಟನು ಕಾರಣನಾಗಿದ್ದು, ಮಾಯಾ ವಿಶಿಷ್ಟನು ಕಾರಣನಾಗಿದ್ದು ಅದಕ್ಕೆ ಈ ಜಗತ್ತಿಗೆ ಕಾರಣ ಏನು? ಮಾಯಾ ವಿಶಿಷ್ಟ ಅಂದ್ರೆ ಮಾಯ ಜೊತೆಗೆ ಕೂಡಿಕೊಂಡ ಚೈತನ. ಮಾಯಾ ವಿಶಿಷ್ಟನು ಕಾರಣನಾಗಿದ್ದು ಅವನಿಗೂ ಬ್ರಹ್ಮವೆಂದು ಹೇಳುತ್ತಾರೆ. ಅವನಿಗೂ ಏನಂತಾರ? ಬ್ರಹ್ಮ. ಮತ್ತು ಹಿರಣ್ಯ ಗರ್ಭನು ಕಾರ್ಯನಾಗಿದ್ದಾನೆ. ಹಿರಣ್ಯ ಗರ್ಭನಿಗೆ ಕಾರ್ಯದನು, ಅವನಿಗೂ ಕೂಡ ಬ್ರಹ್ಮವೆಂದು ಹೇಳುತ್ತಾರೆ. ಈ ರೀತಿಯಿಂದ ಕಾರಣ ಬ್ರಹ್ಮನನ್ನು ಕುರಿತು ಏನಂತಾರೆ? ಈ ರೀತಿಯಿಂದ ಕಾರಣ ಬ್ರಹ್ಮನನ್ನು ಕುರಿತು ವಿಷ್ಣು, ಶಿವ, ಗಣೇಶ, ದೇವಿ, ಸೂರ್ಯ ಪದಗಳು ಬೋಧನ ಮಾಡುತ್ತವೆ. ಅದರಂತೆ ಈ 5 ಪದಗಳು ಕಾರ್ಯಬ್ರಹ್ಮನನ್ನು ಕೂಡ ಬೋಧನ ಮಾಡುತ್ತವೆ. ಇದೇ ರೀತಿಯಾಗಿ ಈ 5 ಪದಗಳಿಗೆ ಯಾವ ನಾರಾಯಣ, ನೀಲಕಂಠ ಮತ್ತು ವಿಘ್ನೇಶ, ಶಕ್ತಿ, ಭಾನು, ನಾರಾಯಣ, ವಿಷ್ಣುವಿಗೆ ನಾರಾಯಣನಿಗೆ, ಶಿವನಿಗೆ ನೀಲಕಂಠ,
ಇನ್ನ ಗಣಪತಿಗೆ ವಿಘ್ನೇಶ, ದೇವಿಗೆ ಶಕ್ತಿ ಮತ್ತು ಸೂರ್ಯಗೆ ಭಾನು ಮೊದಲಾದ ಅನಂತ ಪರ್ಯಾಯ ಇರುವವು. ಅವೆಲ್ಲವೂ ಕಾರಣ ಬ್ರಹ್ಮ ಹಾಗೂ ಕಾರ್ಯಬ್ರಹ್ಮ ಎರಡನ್ನು ಕುರಿತು ಬೋಧನೆ ಮಾಡುತ್ತವೆ. ಪ್ರಸಂಗಾನುಸಾರವಾಗಿ ಈ ನಾಮಗಳು ಕೆಲವೆಡೆ ಕಾರಣ ಬ್ರಹ್ಮವನ್ನು, ಕೆಲವೆಡೆ ಕಾರ್ಯಬ್ರಹ್ಮವನ್ನು, ಹೆಂಗ ಪ್ರಸಂಗಾನುಸಾರವಾಗಿ, ಸಂದರ್ಭಾನುಸಾರವಾಗಿ ಈ ನಾಮಗಳು ಕೆಲವೆಡೆ ಕಾರಣ ಬ್ರಹ್ಮವನ್ನು, ಕೆಲವೆಡೆ ಕಾರ್ಯಬ್ರಹ್ಮವನ್ನು ಕುರಿತು ಬೋಧನೆ ಮಾಡಿರುತ್ತವೆ. ಹೇಗೆಂದರೆ ಸೈಂಧವ ಎಂಬ ಪದವು ಅಶ್ವ ಹಾಗೂ ಲವಣಗಳೆರಡನ್ನು ಕುರಿತು ಬೋಧನೆ ಮಾಡುತ್ತದೆ. ಸೈಂಧವ ಅನ್ನೋ ಪದಕ್ಕೆ ಎರಡು ಅರ್ಥ ಆಗ್ತವ. ಏನಂತಾರೆ? ಸೈಂಧವ ಎಂಬ ಪದವು ಅಶ್ವ ಅಂದ್ರೆ ಕುದುರೆ, ಹಾಗೂ ಲವಣವೆಂತಲೂ, ಲವಣ ಅಂದ್ರೆ ಉಪ್ಪ, ಕುರಿತು ಬೋಧನೆ ಮಾಡುತ್ತದೆ. ಭೋಜನ ಮಾಡುವ ಸಂದರ್ಭದಲ್ಲಿ ಸೈಂಧವ ಎಂಬ ಪದವು ಲವಣವನ್ನು ಕುರಿತು ಬೋಧನ ಮಾಡುತ್ತದೆ. ಅದು ಸಂದರ್ಭಾನುಸಾರವಾಗಿ. ಅವನು ಊಟಕ್ಕೆ ಕೂತಕ್ರ ಸೈಂಧವ ಅಂತಂದ್ರೆ ಹಳೆ ಉಪ್ಪು ಒಯ್ಬೇಕು. ಗಿಂಡ್ ಅರ್ವಿ ಹಾಕೊಂಡು ಕಾಲ ಚಪ್ಪಲ್ ಹಾಕೊಂಡು ಹೊರಗೆ ಹೋಗ್ಲಿಕ್ಕತ್ತಿದ್ದಂದ್ರೆ ಹಳ್ಯಾಗ ಸೈಂಧವ ಪದಕ್ಕ ಅಶ್ವ ಅಂದ್ರೆ ಕುದುರೆ. ಸಂದರ್ಭಾನುಸಾರವಾಗಿ ಹಂಗ ಅರ್ಥ ಆಗ್ತದನೋ ಅದರಂತೆ ಭೋಜನ ಮಾಡುವ ಸಂದರ್ಭದಲ್ಲಿ ಸೈಂಧವ ಎಂಬ ಪದವು ಲವಣವನ್ನು ಕುರಿತು ಬೋಧನೆ ಮಾಡುತ್ತದೆ, ಮತ್ತು ಗಮನ ಮಾಡುವ ಸಂದರ್ಭದಲ್ಲಿ ಸೈಂಧವ ಎಂಬ ಪದವು ಕುದುರೆಯನ್ನು ಕುರಿತು ಬೋಧನೆ ಮಾಡುತ್ತದೆ. ಅದರಂತೆ ವೈಷ್ಣವ ಪುರಾಣದಲ್ಲಿ ವಿಷ್ಣು, ನಾರಾಯಣ ಮೊದಲಾದ ಪದಗಳು ಕಾರಣ ಬ್ರಹ್ಮವನ್ನು ಕುರಿತು ಬೋಧ ಮಾಡುತ್ತವೆ. ಮತ್ತು ಶಿವ, ಗಣೇಶ, ಸೂರ್ಯ ಮೊದಲಾದ ಪದಗಳು ಕಾರ್ಯಬ್ರಹ್ಮವನ್ನು ಕುರಿತು ಬೋಧ ಮಾಡುತ್ತವೆ. ಯಾವುದನ್ನು ಮಾಡ್ಲಕತ್ತಿದೆ ಅದರನ್ನು ಶ್ರೇಷ್ಠತೆವಾಗಿ ಅದನ್ನೇ ಮಾಡುವುದಲ್ಲಿ, ಅದರಲ್ಲೇ ಮತ್ತೆಷ್ಟು. ಈಗ ಒಂದು ಸತ್ಯನಾರಾಯಣನ ಕಥೆ ಹಚ್ಚಾರಂದ್ರಲ್ಲಿ ಆ ನಾರಾಯಣನನ್ನೇ ಕೊಂಡಾಡುವುದು, ಮತ್ತೆ ವರದಾಶಂಕರನ್ ಹಚ್ಚಿದ್ರಂದ್ರೆ ಅದರದೇ ಪ್ರಭಾವ ಹೆಚ್ಚು ಮಾಡುವುದಲ್ಲಿ. ಆ ಸಂದರ್ಭಾನುಸಾರವಾಗಿ ಇನ್ನು 514 ಒಂದನೇದ್ದು ವೈಷ್ಣವ ಗ್ರಂಥಗಳಲ್ಲಿ ವಿಷ್ಣುವಿನ ಸ್ತುತಿಯನ್ನು ಹಾಗೂ ಶಿವ ಮೊದಲಾದವರ ನಿಂದೆಯನ್ನು ಏನ್ ಹೇಳ್ತಾರೆ? ವಿಷ್ಣುವಿನ ವೈಷ್ಣವ ಗ್ರಂಥಗಳಲ್ಲಿ ವಿಷ್ಣುವಿನ ಸ್ತುತಿಯನ್ನು, ಅಲ್ಲೇನ್ ಮಾಡೋದು? ವಿಷ್ಣುವನ್ನೇ ಕೊಂಡಾಡುವುದಲ್ಲಿ, ಹಾಗೂ ಶಿವ ಮೊದಲಾದವರ ನಿಂದೆಯನ್ನು ಮಾಡಿರುವ ವ್ಯಾಸರ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ಕಾರಣ ಬ್ರಹ್ಮವು ಉಪಾಸ್ಯವಿರುತ್ತದೆ. ಕಾರಣ ಬ್ರಹ್ಮ ಹೆಂಗದ? ಉಪಾಸ್ಯದದು, ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯ ಅದ. ಆದರೆ ಕಾರ್ಯಬ್ರಹ್ಮವು ಉಪಾಸ್ಯವಲ್ಲ. ಯಾವುದು? ಕಾರ್ಯಬ್ರಹ್ಮ ಅಂದ್ರೆ ಹಿರಣ್ಯ ಗರ್ಭ ಅಂತ ಹೇಳಿದ್ರು ನೋಡ್ರಿ. ಉಪಾಸ್ಯವಲ್ಲ. ಎರಡನೇದು, ಅದರಂತೆ ಸ್ಕಂದ ಪುರಾಣ ಮೊದಲಾದ ಶೈವ ಗ್ರಂಥಗಳಲ್ಲಿ ಶಿವ, ಮಹೇಶ ಮೊದಲಾದ ಪದಗಳು ಕಾರಣ ಬ್ರಹ್ಮವನ್ನು ಕುರಿತು ಬೋಧ ಮಾಡುತ್ತವೆ, ಮತ್ತು ವಿಷ್ಣು, ಗಣೇಶ, ದೇವಿ, ಸೂರ್ಯ ಮೊದಲಾದ ಪದಗಳು ಕಾರ್ಯಬ್ರಹ್ಮವನ್ನು ಕುರಿತು ಬೋಧ ಮಾಡುತ್ತವೆ. ಯಾವಾದ್ರ ಆರಾಧನೆ ಮಾಡ್ಲಕತ್ತಿದೆ ಅಲ್ಲಿ ಅದು ಕಾರಣ ಬ್ರಹ್ಮ ಅಂತ ತಿಳ್ಕೋಬೇಕು. ಅದು ಒಂದನ್ನೇ ಮಾಡೋದು, ಉಳಿದದ್ದು ಕಾರ್ಯಬ್ರಹ್ಮ. ಆದ್ದರಿಂದ ಇದರಲ್ಲಿ ಸ್ಕಂದ ಪುರಾಣದಲ್ಲಿ
ಅಲ್ಲಿಯೂ ಕೂಡ ಕಾರಣ ಬ್ರಹ್ಮವನ್ನು ಸ್ತುತಿ ಮಾಡಿ ಕಾರ್ಯ ಬ್ರಹ್ಮವನ್ನು ನಿಂದ ಮಾಡಿರುತ್ತದೆ. ಇನ್ನು ಮೂರನೇ ಆಕಡ ಅದರಂತೆ ಗಣೇಶ ಪುರಾಣದಲ್ಲಿ ಗಣೇಶ ಎಂಬ ಪದವು ಕಾರಣ ಬ್ರಹ್ಮದ ವಾಚಕವಿರುತ್ತದೆ ಮತ್ತು ವಿಷ್ಣು ಶಿವ ಮೊದಲಾದ ಪದಗಳು ಕಾರ್ಯಬ್ರಹ್ಮದ ವಾಚಕವಿರುತ್ತವೆ. ಅಂದ್ರೆ ಯಾವುದನ್ನ ಕುರಿತಲ್ಲಿ ಮಾಡ್ಲಿಕತ್ತಿದೆ ಅದು ಕಾರಣ ಬ್ರಹ್ಮ, ಅದರದೇ ಮಾಡೋದು, ಉಳಿದು ಕಾರ್ಯಬ್ರಹ್ಮ ಅದರದ್ದು ಮಾಡೋದಿಲ್ಲ ಹೇಳಾಗ. ಆದ್ದರಿಂದಲೇ ಕಾರಣದ ಸ್ತುತಿ ಹಾಗೂ ಕಾರ್ಯದ ನಿಂದ ಇರುತ್ತದೆ. ಇನ್ನು ನಾಲ್ಕನೇ ಕಡೆ ಅದರಂತೆ ಕಾಳಿ ಪುರಾಣದಲ್ಲಿ ಕಾಳಿದೇವಿ ಮೊದಲಾದ ಪದಗಳು ಕಾರಣ ಬ್ರಹ್ಮವನ್ನು ಬೋಧ ಮಾಡುತ್ತವೆ ಮತ್ತು ವಿಷ್ಣು ಶಿವ ಗಣೇಶ ಸೂರ್ಯ ಮೊದಲಾದ ಪದಗಳು ಕಾರ್ಯ ಬ್ರಹ್ಮವನ್ನು ಕುರಿತು ಬೋಧ ಮಾಡುತ್ತವೆ. ಕಾಳಿಯನ್ನು ಬೋಧಿಸುವ ಪದಗಳು ಕಾರಣ ಬ್ರಹ್ಮದ ಸ್ತುತಿಯಾಗಿಯೂ ಹಾಗೂ ವಿಷ್ಣು ಶಿವ ಮೊದಲಾದವರನ್ನು ಬೋಧಿಸುವ ಪದಗಳು ಕಾರ್ಯಬ್ರಹ್ಮದ ನಿಂದೆಯಾಗಿಯೂ ಇರುತ್ತವೆ. ಇನ್ನು ಐದನೇ ಆಕಡೆ ಏನ್ ಹೇಳ್ತಾರೆ ನೋಡಿ, ಅದರಂತೆ ಶೌರ್ಯ ಅಂದ್ರೆ ಸೂರ್ಯ. ಪುರಾಣದಲ್ಲಿ ಸೂರ್ಯ ಭಾನು ಅಂದ್ರೆ ಪರ್ಯಾಯ ಪದಗಳು. ಸೂರ್ಯ ಭಾನು ಪದಗಳು ಕಾರಣ ಬ್ರಹ್ಮವನ್ನು ಬೋಧಿಸಿ ಸ್ತುತಿ ಮಾಡುತ್ತವೆ ಮತ್ತು ಅನ್ಯ ದೇವತೆಗಳ ಬೋಧ ಪದಗಳು ಕಾರ್ಯಬ್ರಹ್ಮದ ನಿಂದ ಮಾಡುತ್ತವೆ. ಈ ರೀತಿಯಿಂದ ಸಕಲ ಪುರಾಣಗಳಲ್ಲಿ ಕಾರ್ಯಕಾರಣಗಳ ನಾಮರೂಪ ಸಂಕೇತವೇನೋ ಭೇದವಿರುತ್ತದೆ. ಆದರೆ ಉಪಾದೇಯ ಹಾಗೂ ಹೇಯವಾದ ಯಾವ ಅರ್ಥವಿರುವುದು ಅದು ಭೇದವಿರುವುದಿಲ್ಲ. ಉಪಾದೇಯ ಹಾಗೂ ಹೇಯವಾದ ಯಾವ ಅರ್ಥವಿರುವುದು ಅದು ಭೇದವಿರುವುದಿಲ್ಲ. ಉಪಾದೇಯ ಅಂದ್ರೆ ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯ, ಗ್ರಹಣ ಮಾಡುವುದು. ಉಪಾದೇಯ ಅಂದ್ರೆ ಗ್ರಹಣ. ಸಕಲ ಪುರಾಣಗಳಲ್ಲಿ ಒಂದೆದ್ದು ಕಾರಣ ಬ್ರಹ್ಮದ ಉಪಾಸನೆಯು ಉಪಾಧ್ಯೇಯ, ಅದಕ್ಕೆ ಕೊಟ್ಟರು ಕೌನ್ಸಿಲೊಳಗೆ ಗ್ರಹಣ. ಉಪಾದೇಯ ಅಂದ್ರೆ ಗ್ರಹಣ. ನಿಜಗುಂಡ್ರಾದ್ರೂ ಜ್ಞಾನ ಪ್ರತಿಪಾದನಗಳು ಹೇಳ್ಯಾರ ನೋಡ್ರಿ, ಹೇಯ ನೀನು ಉಪಾದೇಯ ನಾನು. ಹಿಂದಿನಂತೆ ನನಗೂ ನಿನಗೂ ಸಮರಸ ಬೇಡ, ನೀ ಅನ್ಯವೆನಗೆ. ಏ ದೇಹವೇ ನೀ ಅನ್ಯವೆನಗೆ. ಉಪಾದೇಯ ನಾನು, ಹೇಯ ನೀನು. ನಾನು ಗ್ರಹಣ ಮಾಡ್ಲಿಕ್ಕೆ ಯೋಗ್ಯದೀನಿ, ನೀ ಬಿಡ್ಲಿಕ್ಕೆ ಯೋಗ್ಯದಿ. ಕಾರಣ ಬ್ರಹ್ಮದ ಉಪಾಸನೆಯು ಉಪಾಧ್ಯೇಯ ಅಂದ್ರೆ ಗ್ರಹಣವಿರುತ್ತದೆ ಮತ್ತು ಎರಡನೇ ಕಡ ಕಾರ್ಯಬ್ರಹ್ಮದ ಉಪಾಸನೆಯು ಹೇಯ ಅಂದ್ರೆ ತ್ಯಾಗವಿರುತ್ತದೆ. ಆದ್ದರಿಂದ ಸಕಲ ಪುರಾಣಗಳು ಕಾರಣ ಬ್ರಹ್ಮ ಒಂದೇ ಉಪಾಸ್ಯ ದೇವತೆಯಾಗಿರುತ್ತದೆ ಎಂದು ಬೋಧನೆ ಮಾಡುತ್ತವೆ ಹೊರತು ಅವುಗಳಲ್ಲಿ ಪರಸ್ಪರ ವಿರೋಧವಿರುವುದಿಲ್ಲ. ಅವುಗಳಲ್ಲಿ ಪರಸ್ಪರ ವಿರೋಧಿಲ್ಲ. ಕಾರಣ ಬ್ರಹ್ಮ ಇನ್ನು 515 ಏನ್ ಹೇಳ್ತಾರೆ ನೋಡ್ರಿ, ಮೂರ್ತಿಯನ್ನು ಪ್ರತಿಪಾದನೆ ಮಾಡುವ ಅಭಿಪ್ರಾಯ ಏನದರದಿಂದ, ಅದರ ಅಭಿಪ್ರಾಯ ಏನದ? ಯದ್ಯಪಿ ಸಂಶಯ ಮಾಡ್ತಾನವ, ಚತುರ್ಭುಜ ತ್ರಿನೇತ್ರ ಸತುಂಡ ಅಷ್ಟಭುಜ ಮೊದಲಾದ ಮೂರ್ತಿಗಳು ಮಾಯೆಯ ಪರಿಣಾಮ ಹಾಗೂ ಚೇತನದ ವಿವರ್ತವಿರುತ್ತವೆ. ಆದ್ದರಿಂದ ಕಾರ್ಯವಿರುತ್ತವೆ. ಆದರೂ ಕೂಡ ಅವುಗಳ ಉಪಾಸನೆಯನ್ನು
ಹೇಳಿರುವುದಲ್ಲ, ಆದರೆ ಅವುಗಳ ಉಪಾಸನೆಯನ್ನು ಹೇಳಿರುವರಲ್ಲ. ಏನಂತನ್ರಿ ಅವ? ಯದ್ಯಪಿ ಏನಂತಾನ, ಚತುರ್ಭುಜ, ತ್ರಿನೇತ್ರ, ಸತುಂಡ, ಅಷ್ಟಭುಜ ಮೊದಲಾದ ಮೂರ್ತಿಗಳು ಮಾಯೆಯ ಪರಿಣಾಮ ಹಾಗೂ ಚೇತನದ ವಿವರ್ಥವಿರುತ್ತವೆ. ಆದ್ದರಿಂದ ಅವ್ಯಾಂಗವಪ್ಪ ಕಾರ್ಯವಿರುತ್ತವೆ, ಅವು ಕಾರ್ಯವ. ಆದರೂ ಕೂಡ ಅವುಗಳ ಉಪಾಸನೆಯನ್ನು ಹೇಳಿರುವರಲ್ಲ. ಕಾರ್ಯದವಲ್ರಿ, ಅವಕರ ಉಪಾಸನೆಯನ್ನು ಹೇಳ್ಯಾರಲ್ಲ. ಅವು ಅವಿದ್ಯೆ ಪರಿಣಾಮ, ಚೇತನ ವಿವರ್ತ ಅಂದ್ರೆ ಕಾರ್ಯದು. ಮತ್ತು ಅವಕುರ್ದು ಉಪಾಸನೆ ಹೇಳ್ಯಾರಲ್ಲ, ಅವನಿಗೆ ಸಂಶಯ. ಅದಕ್ಕೆ ತಥಾಪಿ ಏನಂತಾರ ಸಮಾಧಾನಕಾರರು, ಆ ಚತುರ್ಭುಜ ಮೊದಲಾದ ಮೂರ್ತಿಗಳಿಗೆ ಯಾವ ಮಾಯಾವಿಶಿಷ್ಟನು ಕಾರಣನಾಗಿರುತ್ತಾನೆ, ವಿಚಾರ ಮಾಡುವುದರಿಂದ ಅವನೊಡನೆ ಭೇದವಿರುವುದಿಲ್ಲ. ಯಾರೊಡನೆ? ಈಶ್ವರನೊಡನೆ. ಮಾಯಾವಿಶಿಷ್ಟನು ಕಾರಣನಾಗಿರುತ್ತಾನೆ, ವಿಚಾರ ಮಾಡುವುದರಿಂದ ಅವನೊಡನೆ ಭೇದವಿರುವುದಿಲ್ಲ. ಆದ್ದರಿಂದ ಆ ಕಾರ್ಯಗಳನ್ನು ಬಾಧೆಪಡಿಸಿ ಕಾರಣ ರೂಪದಿಂದ ಅವುಗಳ ಉಪಾಸನ ಮಾಡುವುದರಲ್ಲಿ ತಾತ್ಪರ್ಯವಿರುತ್ತದೆ. ಏನ್ ಬಾಧೆಪಡಿಸಿ? ಆ ಆಕಾರಗಳನ್ನು, ಏನು ಆಕಾರಗಳದವು ನಾಮರೂಪ, ಆಕಾರಗಳನ್ನು ಬಾಧೆಪಡಿಸಿ ಕಾರಣ ರೂಪದಿಂದ ಏನು ಚೇತನದಲ್ಲದು ಅಧಿಷ್ಠಾನ, ಅವುಗಳ ಉಪಾಸನ ಮಾಡುವುದರಲ್ಲಿ ತಾತ್ಪರ್ಯವಿರುತ್ತದೆ. ಎಲ್ಲದ ತಾತ್ಪರ್ಯ? ಅಧಿಷ್ಠಾನದಲ್ಲಿ. ಆಕಾರಗಳನ್ನು ಬಾಧೆಪಡಿಸಿ ಕಾರಣ ರೂಪದಿಂದ ಅವುಗಳ ಉಪಾಸನ ಮಾಡುವುದರಲ್ಲಿ ತಾತ್ಪರ್ಯವಿರುತ್ತದೆ. ಯಾಕೆಂದರೆ ಆಕಾರವು ಕಾರ್ಯವಿರುತ್ತದೆ. ಆಕಾರದು ಮಾಡುತ್ತಿರ್ತದೆ ಕಾರ್ಯ. ಕಾರ್ಯ ಅಂದ್ರೆ ಉತ್ಪನ್ನ ಹೋಯಿತು ಕಾರ್ಯಕ್ಕೆ, ಅದು ಹುಟ್ಟಿರ್ತದೆ. ಯಾವುದು ಕಾರ್ಯ? ಆಕಾರ ಕಾರ್ಯವಿರುತ್ತದೆ. ಆದ್ದರಿಂದ ಕನಿಷ್ಠವಿರುತ್ತದೆ ಮತ್ತು ಕಾರಣವು ಸತ್ಯವಿರುತ್ತದೆ. ಕಾರಣ ಹೆಂಗದ? ಸತ್ಯದದು. ಇದಲ್ಲದೆ ಯಾರ ಪ್ರಜ್ಞೆಯು ಆಕಾರದಲ್ಲಿಯೇ ಸ್ಥಿತವಾಗುವುದು, ಇಲ್ಲ ನಮ್ಗೆ ಆಕಾರ ಇದ್ದರೆ ಗುಣ ರೀ ಅಂದ್ರಂದ್ರೆ, ಆಕಾರ ಇಲ್ಲಂದ್ರೆ ನಮಗೆ ನಡೆಯಂಗಿಲ್ಲ, ಆಕಾರ ಬೇಕು ಅಂದ್ರಂದ್ರೆ, ಅಂಥವರು ಶಾಸ್ತ್ರೋಕ್ತವಾಗಿರುವ ಆಕಾರವನ್ನೇ ಕುರಿತು ಉಪಾಸನೆ ಮಾಡಬೇಕು. ಮಧ್ಯಮ ಕನಿಷ್ಠ ಅಧಿಕಾರಿಗೆ ಏನ್ ಬೇಕು? ಆಕಾರ ಬೇಕು. ಅವ್ರಿಗೆ ಒಮ್ಮೆ ಉಚ್ಚ ಮಟ್ಟದ ಜ್ಞಾನ ಹೇಳಿದ್ರೆ ನಡೆಯಂಗಿಲ್ಲ, ಅವ್ರಿಗೆ ಆಕಾರ ಬೇಕಾಗ್ತದೆ. ಅದರಿಂದಲೂ ಕೂಡ ಅವರ ಪ್ರಜ್ಞೆಯು ನಿಶ್ಚಲವಾಗಿ ಕಾರಣ ಬ್ರಹ್ಮದ ಉಪಾಸನೆಯಲ್ಲಿಯೇ ಸ್ಥಿತವಾಗುತ್ತಾರೆ. ನಿಶ್ಚಲ ಅಂತಃಕರಣ ಶುದ್ಧ ಆದ ಬಳಿಕ ಮುಂದೆ ಎಲ್ಲಿ ಬರ್ತಾರವರು? ಮೆಟ್ಲೆ ಏರ್ತಾರವರು. ಅವರು ಮುಂದೆ ಕಾರ್ಯದಿಂದ ಕಾರಣಕ್ಕೆ ಬರ್ತಾರೆ. ಒಮ್ಮೆ ಅವ್ರಿಗೆ ಜ್ಞಾನ ಹೇಳಕ್ಕಾದ್ರೆ ಹತ್ತಂಗಿಲ್ಲ. ಅವ್ರಿಗೆ ಮೊದಲ ಆಕಾರ ಕೊಡ್ಬೇಕಾಗ್ತದೆ. ಕೈಯಾಗ ಲಿಂಗ ಕೊಡಂಗಿಲ್ರಿ ಮೊದಲ. ಇನ್ನೆಷ್ಟು ಹೇಳ್ತಾರಪ್ಪ ಅಂತ ಕೇಳಿದ್ರೆ 516. ಕಾರಣ ಬ್ರಹ್ಮದ ಉಪಾಸನೆಯು ಈ ರೀತಿಯಿಂದ ಹೇಳಲ್ಪಡುತ್ತದೆ. ಏನಪ್ಪ ಅಂದ್ರೆ, ಬ್ರಹ್ಮನು ಜಗತ್ತಿಗೆ ಕಾರಣನಾಗಿದ್ದಾನೆ ಮತ್ತು ಸತ್ಯ ಕಾಮನಾಗಿದ್ದಾನೆ, ಸತ್ಯ ಸಂಕಲ್ಪನಿರುತ್ತಾನೆ ಮತ್ತು ಸರ್ವಜ್ಞನಿರುತ್ತಾನೆ. ಇಂಥ ನಾವು
ಕಾರಣ ಬ್ರಹ್ಮದ ಉಪಾಸನೆಯು ಈ ಪ್ರಕಾರ ಈ ರೀತಿಯಿಂದ ಹೇಳಲ್ಪಡುತ್ತದೆ. ಹೆಂಗಂದ್ರೆ ಬ್ರಹ್ಮನು ಜಗತ್ತಿಗೆ ಕಾರಣನಾಗಿದ್ದಾನೆ, ಸತ್ಯ ಕಾಮನಾಗಿದ್ದಾನೆ, ಸತ್ಯ ಸಂಕಲ್ಪನಿರುತ್ತಾನೆ, ಸರ್ವಜ್ಞನಿರುತ್ತಾನೆ, ಸ್ವತಂತ್ರನಾಗಿದ್ದಾನೆ, ಸರ್ವದರ ಪ್ರೇರಕನಾಗಿದ್ದಾನೆ. ಸರ್ವದರ ಪ್ರೇರಕ, ಎಲ್ಲರ ಅಂತರದೊಳಗೆ ಹೃದಯದಲ್ಲಿದ್ದು ಪ್ರೇರಣೆ ಮಾಡ್ತಾನೆ ನೋಡ್ರಿ. ಯಾಕಂದ್ರೆ ತೇನ ವಿನಾ ತೃಣಮಪಿ ನ ಚಲತೆ. ಒಂದು ಹುಲ್ಲು ಕಡ್ಡಿ ಅಲಗಾಡ್ಬೇಕಾದ್ರೂ ಅದಕ್ಕೆ ಅವನು ಪ್ರೇರಣಾ ಬೇಕು. ಅವನು ಪ್ರೇರಣಾ ಇಲ್ಲ ಯಾವ ಕೆಲಸ ಆಗುದಿಲ್ಲ. ಪ್ರೇರಕನಾಗಿದ್ದಾನೆ ಮತ್ತು ದಯಾಳು ಆಗಿದ್ದಾನೆ. ಒಬ್ರಿಗೆ ಮಾಡಿ ಒಬ್ರಿಗೆ ಬಿಟ್ಟು ಹಿಂಗಿಲ್ಲ ಎಂದು ಈ ರೀತಿಯಿಂದ ಈಶ್ವರನ ಧರ್ಮಗಳು ಕುರಿತು ಚಿಂತನ ಮಾಡಬೇಕೆಂದು ಹೇಳಿರುತ್ತದೆ ಹೊರತು ಮೂರ್ತಿಯ ಚಿಂತನ ಹೇಳಿರುವುದಿಲ್ಲ. ಆ ಮೂರ್ತಿ ಚಿಂತನೆ ಹೇಳಿರುವುದಿಲ್ಲ. ಶಾಸ್ತ್ರದ ತಾತ್ಪರ್ಯವಿರುವುದಿಲ್ಲ. ಹಂಗ ಶಾಸ್ತ್ರಗಳಲ್ಲಿ ಅನೇಕ ಮೂರ್ತಿಗಳು ಯಾವ ವರ್ಣನೆಯನ್ನು ಬರೆದಿರುವರು ಅವು ಉಪಾಸನೆಯನ್ನು ಮಾಡುವುದಕ್ಕೋಸ್ಕರವಲ್ಲ. ಮತ್ತೇನೆಂದರೆ ಸರ್ವ ಮೂರ್ತಿಗಳು ಕಾರಣ ಬ್ರಹ್ಮದ ಏನದಪ್ಪ ಅಂತ ಕೇಳಿದ್ರೆ ಉಪಲಕ್ಷಣಗಳಾಗಿರುತ್ತವೆ. ಕಾರಣ ಬ್ರಹ್ಮದ ಉಪಲಕ್ಷಣಗಳು. ಆ ಲಕ್ಷಣದಿಂದ ಆ ಲಕ್ಷ್ಯವನ್ನು ಗ್ರಹಿಸಲಿಕ್ಕೆ ಬರ್ತದೆ. ಉಪಲಕ್ಷಣಗಳಾಗಿರುತ್ತವೆ. ಯಾವ ವಸ್ತು ಯಾವುದರ ಏಕದೇಶದಲ್ಲಿರುವುದು ಅದು ಕದಾಚಿತ್ತವಾಗಿರುವುದು ಮತ್ತು ವ್ಯಾವರ್ತಕವಾಗಿರುವುದು ಅದು ಉಪಲಕ್ಷಣವೆಂದು ಹೇಳಲ್ಪಡುತ್ತದೆ. ನೋಡ್ರಿ, ಉಪಲಕ್ಷಣದ ಲಕ್ಷಣ ಹೇಳಿದ್ರು ಅವರು. ಯಾವ ವಸ್ತು ಯಾವುದರಲ್ಲಿ ಏಕದೇಶದಲ್ಲಿರುವುದು, ಶರೀರ ತುಂಬ ಇಲ್ಲದು ಏಕದೇಶದಲ್ಲಿ, ಮದು ಕದಾಚಿತ್ತವಾಗಿರುವುದು ಯಾವಾಗಲೂ ಇದ್ದೇ ಬಿಡ್ತದನಿಲ್ಲ, ಕದಾಚಿತ್ ಯಾವಾಗೂ, ಮತ್ತು ವ್ಯಾವರ್ತಕವಾಗಿರುವುದು ಇನ್ನ ಬೇರೆ ವಸ್ತುಗಳನ್ನು ಬೇರ್ಪಡಿಸಿ ನಾ ಎಲ್ಲಿ ಕೂತಿದ್ದಲ್ಲ ಅದೇ, ನಾ ಎಲ್ಲಿ ಕೂತಿಲ್ಲ ಅವು ಅಲ್ಲ. ಅದಕ್ಕೆ ಉದಾಹರಣೆ ಹೇಳ್ತಾರೆ ನೋಡ್ರಿ, ಅದು ಉಪಲಕ್ಷಣವೆಂದು ಹೇಳಲ್ಪಡುತ್ತದೆ. ಹೇಗೆಂದರೆ ಕಾಗೆ ಉಳ್ಳುದ್ದೇ ದೇವದತ್ತನ ಗ್ರಹ. ಕಾಗೆ ಉಳ್ಳುದ್ದೇ ದೇವದತ್ತನ ಗ್ರಹ. ಈ ವಾಕ್ಯದಲ್ಲಿ ದೇವದತ್ತನ ಗ್ರಹಕ್ಕೆ ಕಾಗೆಯು ಉಪಲಕ್ಷಣವಾಗಿರುತ್ತದೆ. ಯಾಕಂದರೆ ಕಾಗೆಯು ಗ್ರಹದ ಏಕದೇಶದಲ್ಲಿದ್ದು, ಮನಿ ಏನೋ 50 ಫೂಟು 40 ಫೂಟು ದಾಂಡಿಗೆ ಅದು ಮನಿ ತುಂಬ ಕೂತದನದಕ್ಕಾಗಿ ಎಲ್ಲೋ ಕಿಂಚಿತ್ ಒಂದು 2 ಇಂಚ್ ಜಾಗನ ಕೂತದ ದೊಡ್ಡ ಮನಿ ಮ್ಯಾಗ. ಕಾಗೆಯು ಗ್ರಹದ ಏಕದೇಶದಲ್ಲಿದ್ದು ಕದಾಚಿತ್ ಯಾವಾಗಲಲ್ಲಿ ಅಲ್ಲೇ ಕೂತೆ ಅದನಂದ್ರಿಲ್ಲ, ಕದಾಚಿತ್ ಅಕಸ್ಮಾತ್ ವಾಗಿರುವುದೇ ಹೊರತು ಸರ್ವದಾ ಇರುವುದಿಲ್ಲ, ಯಾವಾಗಲೂ ಇರುವುದಿಲ್ಲ. ಮತ್ತು ಬೇರೆ ಗ್ರಹಗಳಿಂದ ದೇವದತ್ತನ ಗ್ರಹವನ್ನು ವ್ಯಾವರ್ತಕ ಮಾಡಿ ಬೇರ್ಪಡಿಸಿ, ಅಂದ್ರೆ ನಾ ಎಲ್ಲಿ ಕೂತಿದ ಅದೇ ದೇವದತ್ತನ ಮನೆ. ಇನ್ನೂ ಎಷ್ಟೋ ಊರಾಗ ಮನಿಗಳದಾವ, ಅವ್ರ ಮ್ಯಾಗೆಲ್ಲ ಕೂತಿಲ್ಲದು, ಅವು ಅಲ್ಲ ದೇವದತ್ತಂದು. ಅದನ್ನು ವ್ಯಾವರ್ತಿಸಿ, ಊರಾಗಿನ ಎಲ್ಲ ಮನಿಗಳನ್ನ ವ್ಯಾವರ್ತಿಸಿ ನಾ ಎಲ್ಲಿ ಕೂತಿದಲ್ಲ ಅದೇ ಮನಿ ಯಾರ್ದು? ದೇವದತ್ತಂದು. ಏಕದೇಶದಲ್ಲಿ ಏನ್ರಿ? ಆದರೆ ಏನ್ ಹೇಳ್ತಾರ? ಗ್ರಹವನ್ನು ವ್ಯಾವರ್ತ ಮಾಡಿ ಬೇರ್ಪಡಿಸಿ ತೋರಿಸುತ್ತದೆ. ಅದರಂತೆಯೇ ಜಗತ್ತಿಗೆ ಕಾರಣವು ಬ್ರಹ್ಮವಿರುತ್ತದೆ. ಅದರ ಏಕದೇಶದಲ್ಲಿ ಮೂರ್ತಿಗಳಂದ್ರ ಪರಿಪೂರ್ಣದವನು ಏಕದೇಶದಲ್ಲಿ ಎಲ್ಲೋ ಒಂದ್ ಜಾನಾಗದವು.
ಮೂರ್ತಿಗಳು ಇರುತ್ತವೆ ಮತ್ತು ಕದಾಚಿತ್ತವಾಗಿರುತ್ತವೆ. ಕದಾಚಿತ್ ಅಂದ್ರೆ ಅಷ್ಟೇ. ಮತ್ತು ಚತುರ್ಭುಜ ಮೊದಲಾದ ಮೂರ್ತಿಗಳು ಕಾರಣ ಬ್ರಹ್ಮದಲ್ಲಿ ಇರುತ್ತವೆ ಹೊರತು ಅನ್ಯದರಲ್ಲಿ ಇರುವುದಿಲ್ಲ. ಅಂದ್ರೆ ಅಲ್ಲಿ ಅಷ್ಟೇ ಇರ್ತಾವ, ಮತ್ತೊಂದು ಮೂರ್ತಿಯಲ್ಲಿ ಇರಂಗಿಲ್ಲವು. ಆದ್ದರಿಂದ ವ್ಯಾವರ್ತಕವಾಗಿರುವುದರಿಂದ ಉಪಲಕ್ಷಣಗಳಾಗಿರುತ್ತವೆ. ಈ ಚತುರ್ಭುಜ ಇವೆಲ್ಲ ಪಿತಾಂಬರಧಾರಿ ಎಲ್ಲವಪ್ಪ, ಅವು ಅಷ್ಟೇ, ಅಲ್ಲೇ ಅಟ್ಟೇವು, ಅಲ್ಲಿ ಅಷ್ಟಕ್ಕೆ ಅನ್ಬೇಕು ಅದಕ್ಕೆ ವಿಷ್ಣು ಅಂತ. ಏನಂತಾರೆ? ಉಪಲಕ್ಷಣದ ಪ್ರಯೋಜನವು ಈ ಪ್ರಕಾರವಾಗಿರುತ್ತದೆ. ಏನದ? ವಿಶೇಷ ವಸ್ತುವಿನ ಸ್ವರೂಪದ ಜ್ಞಾನವಾಗುತ್ತದೆ. ವಿಶೇಷ ಏನದಲ್ಲಿ? ಮನಿ ಇತ್ತಲ್ಲ, ಆ ಮನಿ ಜ್ಞಾನ ಆಯ್ತು. ವಿಶೇಷ ವಸ್ತುವಿನ ಸ್ವರೂಪದ ಜ್ಞಾನವಾಗುತ್ತದೆ. ಹೇಗೆಂದರೆ ಕಾಗೆಯಿಂದ ದೇವದತ್ತನ ಗ್ರಹದ ಜ್ಞಾನವಾಗುತ್ತದೆ. ಬೇರೆ ಯಾವ ಪ್ರಯೋಜನವೂ ಕಾಗೆಯಿಂದ ಆಗುವುದಿಲ್ಲ. ಕಾಗೆಯಿಂದ ಮತ್ತೇನು ಬೇರೆ ಪ್ರಯೋಜನ ಆಯ್ತೇನು? ಮನಿ ಗುರ್ತ ಅಷ್ಟೇ. ಹೇಗೋ ಹಾಗೆ ಚತುರ್ಭುಜ ಮೊದಲಾದ ಆಕಾರಗಳಿಂದ ನಿರಾಕಾರವಾದ ಕಾರಣ ಬ್ರಹ್ಮದ ಜ್ಞಾನವಾಗುತ್ತದೆ. ಯಾಕಂದ್ರೆ ಅವು ಏಕದೇಶದಲ್ಲದವು. ಅದು ಸಿಗ್ನಲ್, ಚಿನ್ನ ತೋರಿಸಿಕೊಟ್ಟವು. ಆದ್ದರಿಂದ ಉಪಾಸನೆಯನ್ನು ಮಾಡುವುದಕ್ಕೋಸ್ಕರ ಮೂರ್ತಿ ಪ್ರತಿಪಾದನೆಯು ಪ್ರಯೋಜನವಿರುತ್ತದೆ ಹೊರತು ಅನ್ಯ ಪ್ರಯೋಜನವಿರುವುದಿಲ್ಲ. ಅವು ನಾ ಎಲ್ಲಿ ಕೂತಿನಲ್ಲ ಅಲ್ಲಿ ಮಾತ್ರ ಅದೇನದ ಅಂತ ದೇವತೆ ಅದ ಅಂತ ಮೂರ್ತಿಗಳು ಏನ್ ಮಾಡ್ದಪ್ಪ ಅಂತ ಕೇಳಿದ್ರೆ ಆ ದೇವತೆಯನ್ನು ತೋರಿಸಿಕೊಟ್ಟು. ಇನ್ನ 517 ಅಂಕದಲ್ಲಿ ಆಕಾರಗಳಲ್ಲಿಯೇ ಆಗ್ರಹವುಳ್ಳ ಶೈವ ಮೊದಲಾದವರಿಗೆ ದುಃಖವು ಪ್ರಾಪ್ತವಾಗುತ್ತದೆ ಅನ್ನೋ ವಿಷಯ ಈ 517 ಅಂಕ ಮತ್ತೆ ನಾಳಿನ ದಿವಸ ನೋಡುಣ್ರಿ ಅಂತ ಹೇಳ್ತಾ, ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ ರೀ. ಓಂ ನಮಃ ಶಿವಾಯ. ಗಡ್ಡಿ ಸಾಹೇಬ್ರ ಅದಾರೇನ್ರಿ? ಚನ್ನೋಣ್ಣವ್ರ? ಚನ್ನೋಣ್ಣ ಇಲ್ಲ. ಓಂ ನಮಃ ತಮ್ಮ ಪಾದಕ್ಕೆ ನಮಸ್ಕಾರ. ಓಂ ನಮಃ. ಹಾ, ಮಂಗಲ್ ಹೇಳ್ರಿ ಪೋರ, ಮಂಗಲ್ ಹೇಳ್ರಿ. ಪರಮಪೂಜ್ಯ ಅಪ್ಪಾಜಿಯವರ ಪಾದಕ್ಕೆ ನಮಸ್ಕಾರ ಮಾಡಿ, ಸತ್ಸಂಗದಲ್ಲಿ ಭಾಗಿಯಾದ ಎಲ್ಲ ಮಹಾತ್ಮರ ಪಾದಕ್ಕೂ ಎಲ್ಲಾ ಮಾತೋಶ್ರೀಯವರ ಪಾದಕ್ಕೂ ಅನಂತ ಕೋಟಿ ನಮಸ್ಕಾರವನ್ನು ಸಮರ್ಪಿಸಿ ಮಂಗಲ ಹಾಡ್ತೀನಿ ಅಪ್ಪಾಜಿ. ಓಂ ನಮಃ ಶಿವಾಯ. ರಾಮಕೃಷ್ಣ ಹರಿ. ಜ್ಯೋತಿ ಬೆಳಗಿತು ಜ್ಞಾನದ ಜ್ಯೋತಿ ಬೆಳಗಿತು, ಜ್ಯೋತಿ ಬೆಳಗಿದು ಜ್ಞಾನದ ಜ್ಯೋತಿ ಬೆಳಗಿತು, ಪುಂಡಲಿಂಗನುದರದಿಂದ ಜನಿಸಿ ಜಗವ ಬೆಳಗುವಂತ ತನ್ನ ರೂಪವೆನುತ ಜಗದ ಹೊತ್ತು ನಿಂತು ಬೆಳಗುವಂತ, ಮತ್ತೆ ಪರರ ಚಿಂತೆಗಾಗಿ ಹೊಳೆಯುವಂತ ಚಿಂತಾಮಣಿಯು ಜ್ಯೋತಿ ಬೆಳಗಿತು ಜ್ಞಾನದ ಜ್ಯೋತಿ ಬೆಳಗಿತು, ಜ್ಯೋತಿ ಬೆಳಗಿತು ಜ್ಞಾನದ ಜ್ಯೋತಿ ಬೆಳಗಿತು, ಮರುವಿನೋಳು ಬಳಲುತ್ತಿರುವ ಭಕುತರನ್ನು ಕರೆದು ತಾನು
ಸಕಲ ಹೃದಯದೋಳು ಹೊಳೆವ ಜೀವತಾನೆ ಎಂದು ಪೇಳ್ವ ಜೀವತಾನೆ ಎಂದು ಪೇಳ್ವ ಜ್ಯೋತಿ ಬೆಳಗಿತು ಜ್ಞಾನದ ಜ್ಯೋತಿ ಹೊಳೆಯಿತು ಸತ್ತು ಚಿತ್ತಾನಂದ ನಿತ್ಯ ಪೂರ್ಣ ರೂಪ ತಾನೇ ಆಗಿ ಸತ್ತು ಚಿತ್ತಾನಂದ ನಿತ್ಯ ರೂಪ ನಿತ್ಯ ಪೂರ್ಣ ರೂಪ ತಾನೇ ಆಗಿ ತುರ್ಯತೀತನಾಗಿ ಬೆಳಗುವಂಥ ಜ್ಯೋತಿ ಬೆಳಗಿತು ಜ್ಞಾನದ ಜ್ಯೋತಿ ಹೊಳೆಯಿತು ಬ್ರಹ್ಮ ವಿಷ್ಣು ರುದ್ರ ರೂಪಿ ಭೂಮಂಡಲಕ್ಕೆ ಬಂದು ಬ್ರಹ್ಮ ವಿಷ್ಣು ರುದ್ರ ರೂಪಿ ಭೂಮಂಡಲಕ್ಕೆ ಬಂದು ಭೂಪುರೇಶ ಗೋಸರೀಶ ಶ್ರೀಧರೇಶನೆಂಬ ಜ್ಯೋತಿ ಜ್ಯೋತಿ ಬೆಳಗಿತು ಜ್ಞಾನದ ಜ್ಯೋತಿ ಹೊಳೆಯಿತು ಜ್ಯೋತಿ ಬೆಳಗಿತು ಜ್ಞಾನದ ಜ್ಯೋತಿ ಹೊಳೆಯಿತು ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಓಂ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ನೇನ ಚರಾಚರಂ ತತ್ಪದಂ ದರ್ಶಿತಂ ಏನಾಂ ತಸ್ಮೈ ಶ್ರೀ ಗುರುವೇ ನಮಃ श्री सद्गुरुनाथ महाराज की जय जगतगुरु सिद्धारूढ़ महासद्गुरु की जय श्री सद्गुरु जगतगुरु गुरुनाथावरूढ़ महासद्गुरु की जय सकल साधु संत महाराज की जय साम शिवा